ಈಗಾಗಲೇ ಸುಮಾರು ಒಂದು 10 ದಿನದಿಂದ ನಾವೆಲ್ಲ ಇಡೀ ಎಲ್ಲ ಧಾರವಾಡ ನಗರದ 13 ವಾರ್ಡ್ನಲ್ಲಿ ಭರ್ಜರಿ ಪ್ರಚಾರದೊಂದಿಗೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಆದರೆ ಆ ಮತದಾರ ಅಭೂತಪೂರ್ವ ಬೆಂಬಲ ನೋಡಿ ನಮಗೆ ಆಶ್ಚರ್ಯ ಆಗ್ತಾಯಿದೆ. ಏನಪ್ಪ ಇದು ಈ ನಮೂನಿ ನಮಗೆಲ್ಲ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ಆ ಮತದಾರರಿಗೆ ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ ಮೊದಲೇದಾಗಿ. ಮತ್ತು ನಾವು ಮಾಡುವಂಥ ಕಾರ್ಯಕ್ರಮ ಎಲ್ಲರ ಮನೆಗೆಲ್ಲ ತಲುಪಿದೆ ರೀ. ನಮ್ಮ ಪ್ರಣಾಳಿಕೆ ಎಲ್ಲ ಮನೆಗೂ ಹೋಗಿದೆ ಈಗಲ್ಲ ಆಲ್ರೆಡಿ. ಅದಕ್ಕೆ ಎಲ್ಲ ಮತದಾರ ಇನ್ನೊಮ್ಮೆ ಅದನ್ನೆಲ್ಲ ಓದಿ ಸಮಾಧಾನ ಶಾಂತಿ ಮನೆಗೆಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿ ಓಣಿ ಜನ ಮೀಟಿಂಗ್ ಮಾಡಿಕೊಂಡು ಮತದಾರ ಕೂಡ್ಕೊಂಡು ಮೀಟಿಂಗ್ ಮಾಡಿಕೊಂಡು ನಮ್ಮ ತಕಡಿ ಗುರುತಿಗೆ ದಯಮಾಡಿ 15 ಮತಗಳನ್ನು ಹಾಕಿ ನಮ್ಮನ್ನು ಗೆಲ್ಲಿಸ್ಬೇಕಂತೇಳಿ ಮತದಾರರಲ್ಲಿ ವಿನಂತಿ. ನೀವು ಮಾಡಿದಂಥ ನಿಮ್ಮ ಮತ ಏನು ಹಾಕ್ತಿರಲ್ಲ ಪ್ರಾಮಾಣಿಕ ಮತ, ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರ್ದಂಗೆ ನಾವು ನಡ್ಕೋತೇವೆ ಅಂತೇಳಿ ತಮ್ಮ ಮುಖಾಂತರ ಅವ್ರಿಗೆ ಇವತ್ತಿನ ದಿವಸ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಪ್ರಚಾರಕ್ಕಾಗಿ ನಾವು ಹಾವೇರಿಪೇಟೆಯನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ಇಲ್ಲಿ ನೋಡಿದಂಥ ಜನರು ಹಾಗೆ ಯಾವತ್ತೂ ನನಗೆ ಇದು 2ನೇ ಸಲ ನಾನು ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಿಂತ ಕಾಸು ನಾನು ಮತ ಯಾಚಿಸಕ್ಕೆ ಬರತ್ತೀನಿ. ಫಸ್ಟ್ ಟೈಮ್ ನಿಂತ್ರೂ ನನಗೆ ತಕಡಿಗೆ ಬಹುಮತದಿಂದ ಆರಿಸಿ ತೊಗೊಂಬಂದಿದ್ರೆ. ಈಗ ಅದರ ಸಂಬಂಧ ಒಂದೇದು ಹೇಳೋದೇನಂತಂತಂದ್ರೆ ಹಾವೇರಿಪೇಟೆ ಜನರಿಗೆ ನಾ ಯಾವತ್ತೂ ಚಿರಋಣಿ ಆಗಿರ್ತೇನೆ ಅಂತ ಕಸ ಹೇಳ್ತೀನಿ. ಆಮ್ಯಾಗ ತಕಡಿ ಗುರ್ತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಮತ್ತೊಮ್ಮೆ ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಕಾಸು ಕೇಳ್ಕೊತೀನಿ. ಈಗಾಗಲೇ ನೀವು ಏನು ಆರಿಸಿ ತೊಗೊಂಬಂದಿದ್ರೆ ಆ ಟೈಪ್ ನಾವು ಕೆಲಸ ಮಾಡಿ ತೋರಿಸೀವಿ. ಏನು ಸುಧಾರಿಸೀವಿ ಅನ್ನೋದು ನಿಮ್ಮ ಮುಂದೆ ಕಣ್ಣು ಮುಂದೆ ಐತಿ. ಹಾವೇರಿಪೇಟೆ ಜನ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋಂಗೂ ಇಲ್ಲ. ಇವತ್ತು ನೋಡಿದೆ ನಾನು ನಮ್ಮ ಇವಂಗ ಸಿಂಧೆಗೆ ಇದನ್ನು ಬೆಂಬಲ ಐತಿಲ್ಲೋ ಅಂತ ಕಾಸು ನಾ ವಿಚಾರ ಮಾಡಿದ್ದೆ. ಪುಟ್ಟಗೆ ಅವಂಗೆ ನಾವು ಪುಟ್ಟನ ಅಂತ ಕರಿತೀವಿ. ಅದಕ್ಕೆ ಇವತ್ತು ನೋಡಿದ್ರೆ ಭಾಳ ಸಂತೋಷ ಆಯ್ತು ನಮಗೆ. ಏನಂತಂತಂದ್ರೆ ಹಾವೇರಿಪೇಟೆ ಜನ ನಮ್ಮನ್ನು ಗುರುತಿಸಿ ನಮ್ಮ ಕೆಲಸಗಳನ್ನು ಗುರುತಿಸಿ ನಮಗೆ ಇಷ್ಟು ಬೆಂಬಲ ಸೂಚಿಸತ್ತಾರ ಅಂತಂತಂದ್ರೆ ನಾವು ವಿಜಯೋತ್ಸವ ಆಚರಿಸೋದು 100% ಗ್ಯಾರಂಟಿ. ಅದಕ್ಕೆ ಎಲ್ಲ ಮರಾಠ ಜನರು ನಾವು ಅವರು ಮರಾಠರ ನಾವು ಮರಾಠರ ಎಲ್ಲರೂ ಕೂಡಿಕಾಸ ವಿಜಯೋತ್ಸವ ಆಚರಿಸ್ಕಾಸ ನಾವು ಬರುವಂಥ ದಿನಗಳಲ್ಲಿ ನಮ್ಮ ಮರಾಠರಿಗೆ ಏನು ಸೌಕರ್ಯ ಮಾಡಿಕೊಡ್ಬೇಕು ಅನ್ನೋದನ್ನು ನಾವು ಮಾಡಿಕೊಟ್ಟು ಕಾಸ ಮುಂಬರುವ ದಿನಗಳಲ್ಲಿ ಅವರು ಏನು ಕೈ ಮಾಡಿ ತೋರಿಸ್ತಾರೆ ಅದನ್ನು ನಾವು ಮಾಡಿ ತೋರಿಸ್ತೇವೆ ಅಂತ ಕಾಸ ನನ್ನ ಈ ಮುಖಾಂತರ ನಾನು ಹಾವೇರಿಪೇಟೆ ಜನರಿಗೆ ನಾನು ಹೇಳುತ್ತಾ ನಾನು ಮತ್ತೊಮ್ಮೆ ಕೇಳ್ತೀನಿ, ನಿಮ್ಮ ಇದನ್ನು ತಾಯಂದಿರಾಗಲಿ ಅಕ್ಕ ತಂಗಿಯರಾಗಲಿ ಎಲ್ಲರೂ ಕೂಡಿ ನಮ್ಗೆ 15 ಮತ ತಕಡಿಗೆ ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೆ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತೀನಿ. ನಾನು ಹಾವೇರಿಪೇಟೆ ಕ್ಷೇತ್ರದಿಂದ 7ನೇ ವಾರ್ಡ್ನಿಂದ ಕೇದಾರಿ ಬಸವರಾಜ್ ಶಿಂದೆ ಅಂತೇಳಿ ಕ್ಯಾಂಡಿಡೇಟ್ ನಿಂತಿದ್ದೇನೆ ನಾನು ನಿರ್ದೇಶಕ ಪೋಸ್ಟಿಗೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ನಮ್ಮ ಹಾವೇರಿಪೇಟೆ ಇವತ್ತು ನನಗೆ ಹೆಂಗೆ ಬೆಂಬಲ ಕೊಡ್ತೈತಂತಂದ್ರೆ ಅವತ್ತಿನ ದಿವಸ ಎಲ್ಲರೂ ಅದನ್ನು ಅಚ್ಚರಿಯಾಗಿ ನೋಡ್ಬೇಕು, ಅಂಥ ಬಹುಮತ ಕೊಡ್ತೈತಿ. ಯಾಕಂದರೆ ನಾನು 18 ಏಜ್ನಿಂದನೂ ಇಲ್ಲಿ ತಾಯಿ ದ್ಯಾಮವ್ವನ ಸೇವಾ ಮಾಡ್ಕೊತ ಬಂದಿದ್ದೀನಿ. ಇವತ್ತು ನಾನು ದ್ಯಾಮವ್ವ ದುರ್ಗವ್ವ ಕೈ ಬಿಡೋದಿಲ್ಲ. ಈ ಓಣಿ ಹಿರಿಯರು ಎಲ್ಲ ಗುರು ಹಿರಿಯರು ಅಕ್ಕ ತಂಗಿಯರ ಆಶೀರ್ವಾದ ಐತಿ ನನಗೆ. ಈ ನನ್ನ 15 ಮಂದಿಗೆ ಹೇಳ್ತೇನೆ ನಾನು, ನನ್ನ ಅಧ್ಯಕ್ಷ ಆದರೂ ಉಪಾಧ್ಯಕ್ಷರು ಹಾಗೂ ಪ್ರತಾಪ್ ಚೌಹಾಣ್ರಿಗೆ ಬಹುಮತದಿಂದ ನನ್ನ ವಾರ್ಡ್ನಿಂದ ಆರಿಸಿ ಬರ್ತೇನೆ ಅಂತ ಹೇಳ್ತೇನೆ. ನಾನು ನಮ್ಮದು ತಕ್ಕಡಿ ಗುರುತಿಗೆ ಮತವನ್ನು ನೀಡಬೇಕು, ನ್ಯಾಯವಾದ ತಕ್ಕಡಿ ನಮ್ಮದು. ಇವತ್ತು ಯಾವುದು ಅನ್ಯಾಯವನ್ನು ಮಾಡೋದಿಲ್ಲ ಅಂತೇಳಿ ನಾವು ತಾಯಿ ಮೇಲೆ ದ್ಯಾಮವ್ವ ದುರ್ಗವ್ವನ ಮೇಲೆ ಆಣಿ ಮಾಡಿ ಹೇಳ್ತೇವೆ. ನಾವು ಯಾವುದನ್ನು ಇದನ್ನು ಮಾಡೋದಿಲ್ಲ, ಅನ್ಯಾಯನ ಮಾಡೋದಿಲ್ಲ, ನ್ಯಾಯ ಧರ್ಮದಿಂದ ನಾವು ಕಾಪಾಡ್ತೇವೆ ಅಂತ ಹೇಳ್ತೇವೆ ನಮ್ಮ ಸಮಾಜವನ್ನು.
ನಮಸ್ಕಾರ, ಸುರೇಶ್ ಅಂಥೇಳಿ 7ನೇ ವಾರ್ಡಿನ ಮತಕ್ಷೇತ್ರದ ಹಾವೇರಿಪೇಟೆ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯಾಗಿ ಕೇದಾರಿ ಶಿಂದೇನ ನಿಂದಿರಿಸಿದ್ದೀವಿ. ಇವತ್ತಿನ ವಾತಾವರಣ ಅಧ್ಯಕ್ಷರಾಗಿ ಮಂಜು ಕದಮ್ ಅವರು ಹಾಗೂ ಸಾರಥಿಯಾಗಿ ಚವಾಣ್ ಸರ್ ಅವರು ನಮಗೆ ಬೆಂಬಲವಾಗಿ ಸದಾ ನಿಂತಾರೆ. ನಾನು ಮೊದಲಿಗೆ ಎಲ್ಲ ನಮ್ಮ ಹಾವೇರಿಪೇಟೆಯ ಜನರಿಗೆ, ಯುವಕರಿಗೆ, ತಾಯಂದಿರಿಗೆ ಮೊದಲು ಅಭಿನಂದನೆಗೆ ಸಲ್ಲಿಸ್ತೀನಿ. ಇವತ್ತಿನ ಅವ್ರ ಬೆಂಬಲ ನೋಡಿದರೆ 6ನೇ ತಾರೀಕಿಗೆ ಪಟಾಕ್ಷಿ ನಾವು ಹೊಡಿತೀವಿ. ಭರ್ಜರಿ ಗೆಲುವು. ನಮ್ಗೆ ಹಾವೇರಿಪೇಟೆ ಜನ ಸದಾ ಯಾವಾಗಲೂ ನಮ್ಮ ಬೆಂಬಲಿಗಾಗಿ ನಿಂತೇರಿ. ಯಾಕೆ ಸದಾ ನಮ್ಗೆ ನಾವು ಒಳ್ಳೆ ಕೆಲಸ ಅವ್ರಿಗೆ ಮಾಡೇವಂಥೇಳಿ ತಾಯಿ ದ್ಯಾಮವ್ವ ದುರ್ಗವ್ವ ನಮಗೆ ಆಶೀರ್ವಾದ ಐತಿ. ನಮ್ಮ ಹಾವೇರಿಪೇಟೆ ಕ್ಷೇತ್ರದಿಂದ ಹೆಚ್ಚಿನ ಮತವನ್ನು ನಾವು ಕೊಡ್ತೇವೆ ಅಂಥೇಳಿ ಇವತ್ತಿನ ಜನದ ಬೆಂಬಲ ನೋಡಿ ನಮಗೆ ಭಾಳ ಆಶ್ಚರ್ಯ ಆಗೈತಿ. ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲ ಹಾವೇರಿಪೇಟೆ ಕ್ಷೇತ್ರದಾಗಲಿ 13 ಕ್ಷೇತ್ರದ ಎಲ್ಲ ಜನರಿಗೆ ನಾ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಗುರುತು ತಕ್ಕಡಿ ನ್ಯಾಯವಾದ ನ್ಯಾಯಕ್ಕಾಗಿ ನಮ್ಮ ಟೋಟಲಿ 15 ಜನಕ್ಕೂ ಎಲ್ಲ ತಾಯಿಯಂದರು ಅಣ್ಣತಮ್ಮರು ತಕ್ಕಡಿ ಗುರುತಿಗೆ ಮತ ನೀಡಿ ಭರ್ಜರಿ ಗೆಲುವು ಕೊಡಬೇಕಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊತೇನೆ. ನಾನು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ 2026ನೇ ಸಲ ಏನು ಭರ್ಜರಿಯಿಂದ ಸ್ವಾಗತ ಆಗೈತಿ. ತಕ್ಕಡಿ ಚಿಹ್ನೆಗೆ ಏನೈತಲ್ಲ ಭರ್ಜರಿ ಮತವನ್ನು ಎಲ್ಲರೂ ನೀಡ್ಬೇಕು. ಮತ್ತು ಏನೀಗ ಪ್ಯಾಂಪ್ಲೆಟ್ ಒಳಗೆ 12 ಉದ್ದೇಶಗಳನ್ನು ತಕ್ಕಡಿ ನಮ್ಮ ಪಕ್ಷದವ್ರು 12 ಉದ್ದೇಶಗಳನ್ನ ನಾವು ಏನು ತಿಳಿಸೇವಲ್ಲ, ಇನ್ನೂ ಯಾವುದಾದ್ರೂ ನಾವು ಭರ್ಜರಿ ಮತಗಳನ್ನು ಆರಿಸಿ ಬಂದ ನಂತರ ಇನ್ನೂ ಯಾವುದಾದ್ರೂ ಏನಾದ್ರು ಉದ್ದೇಶಗಳು ಇದ್ದು ಅಂತಂದ್ರೆ ತಾವು ಅದನ್ನು ನಮಗೆ ಬಂದು ತಿಳಿಸಿದ ನಂತರ ಅದನ್ನೂ ಸತ್ಯಕ್ಕೆ ನಾವು ನಿರ್ವಹಿಸ್ಕೊಡ್ತೇವೆ. ಈ ಸಲ ದಯವಿಟ್ಟು ತಮ್ಮಲ್ಲಿ ಕೇಳ್ಕೋದೇನಂತಂದ್ರೆ, ಸಮಾಜದ ಅಭಿವೃದ್ಧಿಗಾಗಿ, ಉಳಿವಿಗಾಗಿ ತಾವು ತಕ್ಕಡಿಗೆ ಮತವನ್ನು ಚಲಾಯಿಸಿ ನಮಗೆ ಆಶೀರ್ವದಿಸಬೇಕಂತ ತಾವಲ್ಲಿ